ಸಹಿ ಮಾಡಿಸ್ಕೊಂಡು ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿ ಪೂಜ್ಯರನ್ನ ಅಮ್ಮನವರನ್ನು ಪ್ರಾರ್ಥಿಸಿಕೊಂಡು ಇದೇ ವಿಶೇಷವಾಗಿ ಈ ಬನ್ನೂರು ಯೋಜನಾ ವ್ಯಾಪ್ತಿಯ ದುಂಡಮ್ಮ ಅವರಿಗೆ ಒಂದು ವಾತ್ಸಲ್ಯ ಮನೆಯ ನಿರ್ಮಾಣ ಆಗಿದೆ. ದುಂಡಮ್ಮನವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿದವರು. ಅವರ ಮನೆಯ ಪೂರ್ತಿ ಸಂಸಾರವನ್ನು ಕಳ್ಕೊಂಡವರು, ಬಂಧುಗಳನ್ನು ಸಹ ಕಳ್ಕೊಂಡವರು. ಬಹುಶಃ ಅವರಿಗೆ ನಾನು ಎಂಬ ಯಾವ ಒಂದು ವ್ಯಕ್ತಿಯು ಅವರ ಹತ್ತಿರಲ್ಲಿ ಇರದಿರುವುದು ಬಹಳ ದುಃಖದ ವಿಚಾರ. ಅಂಥ ವ್ಯಕ್ತಿಯನ್ನು ಗುರುತಿಸದೆ ನಮ್ಮ ಯೋಜನೆಯ ಅಧಿಕಾರಿ ವರ್ಗ ಹಾಗೂ ಕಾರ್ಯಕರ್ತರು ಅವರನ್ನು ಗುರುತಿಸಿ ಅವರಿಗೆ ಸಾಂತ್ವನ ಹೇಳಿ ಅವರ ಮನೆ ಭೇಟಿ ಮಾಡಿ ಮತ್ತು ಅವರಿಗೆ ಮಾಸಾಸನ ಕೊಟ್ಟು ವಾತ್ಸಲ್ಯ ಕಿಟ್ಟು ಕೊಟ್ಟು ಇದೆಲ್ಲ ಅವರಿಗೆ ಕೊಟ್ಟು ಅವರಿಗೆ ನಾವೆಲ್ಲ ಇದ್ದೇವೆ ಅಂತೇಳಿ ಇಲ್ಲಿ ನಮ್ಮ ಯೋಜನೆಯ ಕಾರ್ಯಕರ್ತರು ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಇವರೆಲ್ಲರೂ ಅವರಿಗೆ ಧೈರ್ಯವನ್ನು ಕೊಟ್ಟ ಕಾರಣ ಎರಡನೇ ಭಾಗವಾಗಿ ಅವರ ವಾತ್ಸಲ್ಯ ಮನೆಗೆ ಗುರುತಿಸಿದರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮಾತೃಶ್ರೀ ಹೇಮಾವತಿ ಅಮ್ಮನವರ ವಿಶೇಷ ಕಾರ್ಯಕ್ರಮವಾಗಿ ವಾತ್ಸಲ್ಯ ಮನೆಗೆ ಅವರನ್ನು ಫಲಾನುಭವಿ ಅಂತೇಳಿ ಗುರುತಿಸಿ ಕೇವಲ ಒಂದು 15-20 ದಿವಸದಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ಇವತ್ತು ಅವರಿಗೆ ಆ ಮನೆಯನ್ನು ಹಸ್ತಾಂತರ ಮಾಡಿಸಿದ್ದೇವೆ. ಸುಮಾರು 1,20,000 ರೂಪಾಯಿಯ ಮನೆಯನ್ನು ಇವತ್ತು ಎಲ್ಲ ನಮ್ಮ ಊರಿನ ಇಲ್ಲಿಯ ಮುಖಂಡರು, ನಮ್ಮ ಜನಜಾಗೃತಿ ವೇದಿಕೆ ಅಧ್ಯಕ್ಷರು, ನಮ್ಮ ಯೋಜನೆಯ ಎಲ್ಲ ನಿರ್ದೇಶಕರು, ಯೋಜನಾಧಿಕಾರಿಗಳು, ಎಲ್ಲ ಜ್ಞಾನ ವಿಕಾಸ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರ ಸಮ್ಮುಖದಲ್ಲಿ ಈ ಮನೆಯನ್ನು ಇವತ್ತು ಹಸ್ತಾಂತರ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ನಮ್ಮ ದುಂಡಮ್ಮನವರು ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ಅವರ ಸಹೋದರಿಯರಾಗಿ ಅವರಿಗೆ ನಾವು ಶುಭ ಹಾರೈಕೆಯನ್ನು ಹೇಳ್ತಾ ದುಂಡಮ್ಮನವರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಯನ್ನು ಹೇಳ್ತಾ ಈ ಮನೆಯನ್ನು ನಾವಿವತ್ತು ಅವರಿಗೆ ಹಸ್ತಾಂತರ ಮಾಡ್ತೇವೆ. ಅಭಿವೃದ್ಧಿ ಯೋಜನೆ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು, ಜಿಲ್ಲಾ ನಿರ್ದೇಶಕರು, ಯೋಜನಾಧಿಕಾರಿಗಳು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಎಲ್ಲರ ಒಂದು ಶ್ರಮದ ಫಲವಾಗಿ ಇವತ್ತು ಮಲೆಯೂರು ಗ್ರಾಮದಲ್ಲಿ ತುಂಬ ಯಾರೂ ಇಲ್ಲದೆ ಇರತಕ್ಕಂಥ ದುಂಡಮ್ಮನಿಗೆ ನಾವು ನಿನ್ನ ಪರ ಇದ್ದೀವಿ, ನಿನ್ನ ಅಣ್ಣ ತಮ್ಮಂದರಾಗಿ, ನಿನ್ನ ಅಕ್ಕ ತಂಗಿಯರಾಗಿ ನಿನ್ನ ಸೇವೆಯನ್ನು ಮಾಡಲಿ, ನಿನಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ವಾಸ ಮಾಡಲಿಕ್ಕೆ ಸ್ಥಳ ಇಲ್ಲದೆ ಇರತಕ್ಕಂಥ ತಾಯಿಗೆ ಇವತ್ತು ವಾಸ ಮಾಡಲಿಕ್ಕೆ ಒಂದು ಸೂರನ್ನು ಕಲ್ಪಿಸ್ಕೊಟ್ಟಿದೆ. ಜೀವನದ ಕೊನೆ ಕಾಲಘಟ್ಟ ನೆಮ್ಮದಿಯಾದ ಬದುಕನ್ನು ಬದುಕೋ, ನೆಮ್ಮದಿಯಾಗಿ ಜೀವವನ್ನು ಬಿಡು ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಕೆಲಸವನ್ನು ಮಾಡಿದ್ದಾರೆ. ಇಂತಹ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹೊರತುಪಡಿಸಿ ಮತ್ತೆ ಈ ನಾಡಿನಲ್ಲಿ ಇನ್ಯಾರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸರ್ಕಾರದ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 16 ಕಾರ್ಯಕ್ರಮಗಳನ್ನು ಶ್ರೀಸಾಮಾನ್ಯನಿಗೆ ತಲುಪಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ, ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ಈ ನಾಡಿನ ಸಮಸ್ತರು ಮಾಡಬೇಕು. ಯಾಕಂದರೆ ಅದರಲ್ಲಿ ಈ ನಾಡಿನ ಅಭ್ಯುದಯ, ಈ ನಾಡಿನ ಮಹಿಳೆಯರ ಏಳಿಗೆ ಅಡಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇಂತಹ ಅತ್ಯಂತ ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡಿ ಒಬ್ಬ ನಿರ್ಗತಿಕ ಮಹಿಳೆಗೆ ಒಂದು ಸೂರನ್ನು ಕಲ್ಪಿಸ್ಕೊಡ್ಲಿಕ್ಕೆ ಸಹ ಕಾರಣೀಭೂತರಾಗಿರ್ತಕ್ಕಂಥ ಯೋಜನೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ, ಎಲ್ಲ ಕಾರ್ಯಕರ್ತರಿಗೆ ಆ ಮಂಜುನಾಥ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ